ಪ್ಲೀಸ್ ಮಾಡಿ. ನಮಸ್ಕಾರಗಳು. ನನ್ನ ಹೆಸರು ಭುವನೇಶ್ವರಿ ಮಲ್ಲಿಕಾರ್ಜುನ್ ಬೇವಿನಗಿಡದ ಅಂತ. ನನಗೆ ಹಲವಾರು ವರ್ಷಗಳಿಂದ ಮೊಣಕಾಲು ನೋವಿತ್ತು. ತುಂಬಾ ಇದು ಜಾಸ್ತಿ ಕೂಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಮೆಟ್ಲು ಹತ್ತೋದಾಗಲಿ, ಜಾಸ್ತಿ ಹೊತ್ತು ಕೂಡ್ಲಿಕ್ಕೆ ಈ ಥರ ಯಾವುದೇ ಕೆಲಸ ಮಾಡಲಿ ಆಗ್ತಿರ್ಲಿಲ್ಲ. ತುಂಬಾ ನೋವಾಗ್ತಾ ಇತ್ತು. ಜಾಸ್ತಿ ನಡೆದ್ರೆ ತುಂಬಾ ನೋವಾಗ್ತಾ ಇತ್ತು. ಅವಾಗ ನೀವು ಏನು ಮಾಡಿದ್ರಿ? ಆಗ ನಾವು ನಮ್ಮ ಊರಿನವರೇ ಆದ ಕಾರ್ತಿಕ್ ಮಹಂತೇಶ್ ಬೆಲ್ಲದನ್ನವರ ಯೋಗ ಶಿಬಿರವನ್ನು ತೆಗೆದಿದ್ರು. ಅವರು 15 ದಿನಗಳ ಕಾಲ ಯೋಗ ಶಿಬಿರವನ್ನು ತೆಗೆದಿದ್ರು. ಅಲ್ಲಿ ನಾನು ಜಾಯಿನ್ ಆದೆ. ಅಲ್ಲಿಂದ ನಾನು ಯೋಗಾಭ್ಯಾಸನ ಶುರು ಮಾಡಿದೆ. ಈಗ ದಿನನಿತ್ಯ ನಾನು ಯೋಗ ಮಾಡ್ತಾ ಇದ್ದೀನಿ. ಮತ್ತು ಅದರದ್ದು ಪ್ರಯೋಜನ ಏನಾದ್ರು? ಅದರಿಂದ ನನಗೆ ತುಂಬಾನೇ ಪ್ರಯೋಜನ ಆಗಿದೆ. ಮೊದಲಿನ ಥರ ನನಗೀಗ ನೋವು ಯಾವುದೂ ಕಾಣಿಸೋದಿಲ್ಲ. ನಾನು ಭಾಳ ಹೊತ್ತು ನಿಂತು ಎಲ್ಲ ಕೆಲಸ ಮಾಡ್ತೀನಿ. ನಾನು ಮನೆ ಹೌಸ್ ವೈಫ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕೆಲಸ ಮನೆಯಲ್ಲಿ ಮಾಡೋದಾಗೋದ್ರಿಂದ ನಾನು ಹೆಚ್ಚು ನಿಲ್ಲೋದು ಮಾಡೋದು ಈಗ ಯಾವುದೇ ನನಗೆ ಆ ಥರದ ನೋವು ಫೀಲು ಆಗೋದಿಲ್ಲ. ಮನಸ್ಸಿಗೆ ಒಂಥರ ಒಳ್ಳೆ ಫೀಲ್ ಆಗುತ್ತೆ ಈಗ. ಮತ್ತೆ ಈ ಮೆಡಿಕೇಶನ್ ಏನಿದೆ, ಇವಾಗ ಮೆಡಿಸಿನ್ ಅದು ತಗೋತಾ ಇದ್ದೀರಾ? ಮೆಡಿಸಿನ್ ಯಾವುದು ತಗೋತಾ ಇಲ್ಲ. ನಾನು ಯಾವಾಗ ಈ ಕ್ಲಾಸಿಗೆ ಹೋಗಿ ಬಂದೆ ಆಗಿಂದ ನಾನು ಒಂದು ದಿನ ಮೊಣಕಾಲು ನೋವಿನ ಸಂಬಂಧ ಒಂದು ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ಎಷ್ಟು ವರ್ಷದ ಹಿಂದೆಗಡೆ ನೀವು ಯೋಗ ಕ್ಲಾಸಿಗೆ ಜಾಯಿನ್? ನಾನು ಸುಮಾರು 7 ವರ್ಷ ಆಯ್ತು ಈಗ. ಹೆಚ್ಚು ಕಡಿಮೆ ಅಂದರೆ ಇದು 7ನೇ ವರ್ಷ ರನ್ನಿಂಗ್. ನಾನು ಆಗಿಂದ ಯೋಗ ಪ್ರತಿನಿತ್ಯ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದೀನಿ. ಅವ್ರು ಹೇಳಿದಂಥ ಸರಳ ವ್ಯಾಯಾಮ, ಉಸಿರಾಟ, ಪ್ರಾಣಾಯಾಮ ಇವನ್ನೆಲ್ಲಾನು ನಾನು ಮಾಡ್ತಾ ಇದ್ದೀನಿ. 7 ವರ್ಷದಿಂದ ನೀವು ಏನು ಮೆಡಿಸಿನ್ ತಗೋತಾ ಇದ್ದೀರಾ? ಇಲ್ಲ, ನಿಜವಾಗ್ಲೂ ನಾನು ಯಾವುದೇ ಮೆಡಿಸಿನ್ ತಗೊಳ್ತಾ ಇಲ್ಲ. ಅಷ್ಟು ಗುಣಮುಖವಾಗಿದೆ. ಓಕೆ. ಜನರಿಗೆ ಏನು ಹೇಳ್ಬೇಕಂತ ಬಯಸ್ತೀರಾ? ಜನರಿಗೆ ಯೋಗ ಅನ್ನೋದು ಬಹಳ ಮುಖ್ಯ. ಯೋಗ ನಮ್ಮ ಜೀವನ ಶೈಲಿ ಆಗಬೇಕು. ಅದರಿಂದ ನಮಗೆ ಬಹಳ ಬೆನಿಫಿಟ್ ಇದೆ. ಯಾಕಂದರೆ ನಾವು ಮೆಡಿಸನ್ ತೊಗೊಂಡು ಕಡಿಮೆ ಆಗಿ ಶಾಶ್ವತ ಅಲ್ಲ, ಅದು ಮತ್ತೆ ರಿಟರ್ನ್ ಆಗುತ್ತೆ. ಆದರೆ ಇದು ಯೋಗದಿಂದ ಈಗ ಮತ್ತೆ ಹೊಳ್ಳಿ ಯಾವುದೇ ನೋವು ನನಗೆ ಆ ಥರ ಫೀಲ್ ಆಗೋದಿಲ್ಲ, ಆ ಥರ ಅನುಭವ ಆಗ್ತದೆ. ಆದ್ದರಿಂದ ದಿನ ಯೋಗ ಮಾಡಿರಿ. ಯೋಗ ಮಾಡೋದ್ರಿಂದ ಭಾಳ ಬೆನಿಫಿಟ್ ಇದೆ. ಓಕೆ, ಥ್ಯಾಂಕ್ ಯು.